ಗೊತ್ತಿಲ್ಲ. ಬಿಕಾಸ್ ಲವ್ ಅಲ್ಲಿ ನಾನು ಎಲ್ಲ ರೂಲ್ಸು ಬ್ರೇಕ್ ಮಾಡಿ ಮದುವೆ ಆದವನು, 8 ಕೇಸ್ ಎದೆ ಮೇಲೆ ಹಾಕೊಂಡು ಜೈಲ್ ಹೊಡೆದವನು. ಅದು ಬೇಡ. ನಾನು ಅವಾಗ ಅದೇ ಅನ್ಕೊಂತಿದ್ದೆ. ಏನ್ ಅನ್ಕೊಂತಿದ್ದೆ ಅಂದ್ರೆ ಬದುಕಲ್ಲಿ ಉಳ್ಳ ಕಟ್ಕೊಂಡ್ರೆ ಸಾಕಪ್ಪ ಅನ್ಕೊಂತಿದ್ದೆ. ಆಮೇಲೆ ಗೊತ್ತಾಗಿದ್ದು ಬದುಕು ಕಟ್ಕೊಂಡ್ರೆ ಸಾಕಪ್ಪ ಅಂತ. ಬದುಕು ಅಂತ ಭದ್ರವಾಗಿ ಕಟ್ಕೊಂಡ್ರೆ ಯಾರನ್ನ ಬೇಕಾದ್ರೂ ಕಟ್ಕೊಬೋದು. ಸೊ ಹಂಗಾಗಿ ಬದುಕು ಕಟ್ಕೊಳ್ಳಿ. ಇವತ್ತು ನಾನು ಅಲ್ಲಲ್ಲಿ ನೋಡ್ತಿರ್ತೀನಿ ಕೆಲವು ಹುಡುಗಿರು ಹಿಂಗೇನೋ ಹಿಂಗೆ ಅಂತಿರ್ತಾರೆ, ಅದೇನೋ ಒಂದು ಸಿಂಪಲ್ ನಂಗೆ ಅದು ಅನ್ಸ್ ಬರಲ್ಲ. ನಾನು ಇವ್ರು ಹಂಗೆ ಅಂದಾಗೆಲ್ಲ ಹಿಂಗೆ ಅಂತಿರಲ್ಲ, ಹಂಗೆ ಅಂದಾಗೆಲ್ಲ ಹಂಗೆ ಅನ್ನಿಸ್ತಿರುತ್ತೆ. ಅವ್ರು ಹಿಂಗೆ ಅನ್ಬೇಕಂದ್ರೆ ನಾವು ತಿಂಗಳು ಹಿಂಗೆ ಅಂತಿರ್ಬೇಕು ಅಂತ. ಇದು ಸಿಗಬೇಕು ಅಂದ್ರೆ ಇದು ಚೆನ್ನಾಗಿ ಮಾಡಬೇಕು. ಆಮೇಲೆ ಒಂದು ಇದು ಈ ಬ್ರೇಕಪ್ ಇದೇನು ಕೇಳ್ತೀವಲ್ಲ, ಬ್ಯಾಕಪ್ ಇಲ್ಲದೆ ಯಾರು ಬ್ರೇಕಪ್ ಮಾಡ್ಕೊಳ್ಳಲ್ಲ ಚಿನ್ನ. ಫಸ್ಟ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಲೈಫಲ್ಲಿ ದುಡ್ಡು ಮುಖ್ಯ. ನಾನು ಮುಂಚೆನೂ ಒಂದು ಯಾವುದೋ ಇಂಟರ್ವ್ಯೂವಲ್ಲಿ ಹೇಳಿದ್ದೆ, ದುಡ್ಡಿದ್ರೆ ಶುಗರ್ ಡ್ಯಾಡಿ, ದುಡ್ಡಿಲ್ಲ ಅಂದರೆ ಶುಗರ್ ಬಂದಿರೋ ಡ್ಯಾಡಿ. ಸೊ ದುಡ್ಡು ಇಂಪಾರ್ಟೆಂಟು. ಓದೋ ವಯಸ್ಸಲ್ಲಿ ಓದಿ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಳಿ. ನಾನು ನೆನ್ನೆನೂ ಇವ್ರಿಗೆ ಅದನ್ನೇ ಹೇಳ್ತಿದ್ದೆ. ಅಂದರೆ ನಾನು ಹುಡುಗರ ಪರ ಮಾತಾಡ್ತೀನಿ, ಯಾಕಂದ್ರೆ ನನ್ನ ಹುಡುಗರ ಪ್ರೀತಿ ಗೊತ್ತು, ಹುಡುಗಿರ ಪ್ರೀತಿ ಅಷ್ಟು ಗೊತ್ತಿಲ್ಲ. ಹುಡುಗಿರ ವರ್ಷ ಯಾರಾದರೂ ಬಂದು ವಾದ ಮಾಡೋದಾದ್ರು ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಯಾರು ಬೇಕಾದರೂ ಇಲ್ಲ ಗುರು ನಾವು ಹಿಂಗೆ ಅಂತ ಬರ್ತಿರೋ ರಿಷಾ ನೀವೇ ಬನ್ನಿ, ನೀವು ಕಡಕಾಗಿ ಮಾತಾಡ್ತಿರಲ್ಲ. ಬಿಕಾಸ್ ನಾನು ಅನ್ಕೊಂಬೋದು ಏನು ಗುರು ಯಾವಾಗಲೂ ಹೆಣ್ಮಕ್ಳಿಗೆ ಏನಾರು ಅಂತಾನೆ ಅಂತ. ನಾನು ಗಂಡು ಮಗ ಅಲ್ವ, ನಂಗೆ ಅಷ್ಟು ಗೊತ್ತಿಲ್ಲ ಆ ಕಡೆದು. ನೀವೇ ಮಾತಾಡಿದ್ರು ರೆಡಿ ನಾನು. ಗಂಡು ಮಕ್ಳು ಹೆಂಗೆ ಗೊತ್ತಾ ಪ್ರೀತಿ ಮಾಡೋದು ನಾವು? ಪ್ರೀತಿ ಅಂದ್ರೆ ಸಾವು ಬದುಕಿನ ಮಧ್ಯೆ ನಡೆಯೋ ಒಂದು ಆಪರೇಷನ್ನು. ನಮಗೆ ಹೆಣ್ಮಕ್ಳಿಗೆ ಬರೆಯೋದು ಆಡಿಷನ್ನು. ಅವ್ರಿಗೆ ಯಾರನ್ನ ಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ನಾವು ಹಂಗಲ್ಲ, ಅದೊಂಥರ ಆಪರೇಷನ್ ಅಂದ್ರೆ. ಬಿಕಾಸ್ ನಾನು ಅದನ್ನೇ ಹೇಳಿದೆ, ಬೈಕೋಬೇಡಿ. ನಾನು ಹುಡುಗ, ನನ್ನ ವರ್ಷನ್ ನನ್ನ ಲವ್ ನನಗೆ ಗೊತ್ತು. ಸೊ ಅದೇ ಮಾತಾಡ್ತೀನಿ. ಮೊನ್ನೆನೂ ಅದೇ ಹೇಳ್ತಿದ್ದೆ. ಅಂದರೆ ಗಂಡು ಮಕ್ಳಿಗೆ ಹೆಂಗೆ ಗೊತ್ತಾ, ಈ ಪ್ರೀತಿ ಅನ್ನೋದು ಒಂಥರ ತಾಯಿ ಹಾಲಿದ್ದಂಗೆ, ಅಮೃತ ಉಣಿಸೋ ತಾಯಿ ಹಾಲಿದ್ದಂಗೆ. ಕೆಲವು ಸತಿ ಹೆಣ್ಮಕ್ಳಿಗೆ ಅದು ಯಾರಿಗೂ ಬೆಳೆದಿರೋ ನಾಯಿ ಹಾಲಿದ್ದಂಗೆ. ನಾನು ಎಲ್ರಿಗೂ ಹೇಳ್ತಿಲ್ಲ, ಬೈಕೋಬೇಡಿ. ಬಟ್ ನಾನು ನೋಡಿದ ವರ್ಷನ್ ಮ್ಯಾಮ್, ನಾನು ಬೇಕಾದ್ರೆ ವಾದ ಮಾಡಿದ್ರೆ ಯಾರು ಮಾಡಿ ಅದಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಹೌದು, ನಾನು ಅದನ್ನೇ ಯಾವಾಗ ಹೇಳೋದು ಮ್ಯಾಮ್. ಅಂದರೆ ಈ ಲವ್ ಮಾಡುವಾಗ ಬದುಕು ಹೆಂಗಿರುತ್ತೆ ಗೊತ್ತಾ, ಅವ್ರು ಯಾವಾಗ ನೋಡಿದ್ರು ಮೈನಾ ಥರ ಕಾಣ್ತಿರ್ತಾರೆ. ಅದೇ ಬ್ರೇಕಪ್ ಆಗ್ಬಿಡಿ ಹೈನಾ ಥರ ಕಾಡಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅದು ಆ ಟೈಮ್ಗೆ ಆ ಸಂದರ್ಭಕ್ಕೆ ತಕ್ಕಂಗೆ ಚೆನ್ನಾಗಿರುತ್ತೆ.